ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗುರು ಬಂಧುಗಳಿಗೆ ವಂದಿಸುತ್ತಾ ಹಾಗೂ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಸುಖ ಸ್ವರೂಪರೇ, ಇಲ್ಲಿವರೆಗೂ ನಾವು ಸುಖ ಯಾವ ರೀತಿ ಆದ್ರೆ ನಮಗೆ ಲಭಿಸ್ತತಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಏನಾರ ಮಾಡಾಕತ್ತ ಸುಖ ಇರ್ತಿತ್ತು, ಮಾಡದೇ ಇದ್ದಾಗ ಸುಖ ಇರ್ತಿತ್ತು. ಅದನ್ನ ನಾವು ತಿಳ್ಕೋಬೇಕಾಯ್ತು. ಸುಖ ನಾನ ಇದ್ದು ಕೂಡ, ಸುಖರೂಪಿ ನಾನ ಇದ್ದು ಕೂಡ ಏನಾರ ಮಾಡ್ಕೊಂತ ನಾನು ಬಹಿರ್ಮುಖ ವೃತ್ತಿ ಒಳಗೆ ತೊಡಗಿನಿ. ಅದು ದೂರ ಆಗೈತಿ. ಸುಖ ಹೊಂದ್ಬೇಕನ್ನೋ ಇದರೊಳಗೆ, ಅಪೇಕ್ಷೆ ಒಳಗೆ ಹೊರಗ ಆ ಸುಖವನ್ನ ಆರಿಸಿ ಹೊಂಟೇನೆ. ಆ ಹೊರಗೆ ಆರಿಸಿ ಹೊಂಟಂತ ವಿಷಯ ವಸ್ತುಗಳು ವಿಕಾರ ಆದವು ಅಂತ ದುಃಖ ಆಕೈತಿ. ಮೊದಲಿಗೆ ಯಾವ ವಿಷಯ ವಸ್ತುಗಳಿಲ್ದ ಆರಾಮ ಇದ್ದೀವಿ. ಹೆಂಗ ಬುದ್ಧಿ ಮಟ್ಟ ತಿಳುವಳಿಕೆ ಹಾಕೋತ ಬಂತೆ, ಹಂಗ ಸುಖ ಹೋಗಿ ದುಃಖ ತುಂಬಿಕೊಂಡೈತಿ. ಮೊದ್ಲಿಗೆ ತಾಯಿ ಹಾಲು ಕುಡಿಬೇಕಾದ್ರೆ ಎಲ್ಲಿತ್ತು? ನಿದ್ದಿ, ಬರೇ ನಿದ್ದಿ. ಹಸಿವಾದಾಗ ತಾಯಿ ಹಾಲು ಕುಡಿದು, ಆಮೇಲೆ ನಿದ್ದಿ. ಇದರ ಇತ್ತು. ಹೆಂಗ ತಿಳುವಳಿಕೆ ಮಟ್ಟ ಜಾಸ್ತಿ ಆಯ್ತು, ಹಂಗ ಒಂದ್ ಸ್ವಲ್ಪ ಮತ್ತ ಆಟಿಕೆ ಸಾಮಾನ ಕಡೆ ಲಕ್ಷ್ಯ ಹೋಯ್ತು. ಅದು ಕೂಡ ಮತ್ತ ಮುಂದೆ ಹೋಗಿ ಮತ್ತ ಇನ್ನೊಂದು ಆಟದಲ್ಲಿ ಮಗ್ನ ಆಯ್ತ. ಹಿಂಗ ಜೀವನ ಬೇರೆ ಬೇರೆ ವಿಷಯ ವಸ್ತುಗಳನ್ನ ಆಶ್ರಯಿಸುವಂತ ಸುಖವನ್ನು ಹೊಂದ್ಬೇಕು ಅಂತ ಹೊಂಟ. ಲಾಸ್ಟಿಗೆ ಕೊನೆಗೆ ಏನಾಕೈತಿ? ಶರೀರ ಕ್ಷೀಣ ಆದ್ಮೇಲೆ ಆಸೆ ಒಂದು ಉಳಿತೈತಿ ಅಷ್ಟೇ. ಆಸೆ ಕ್ಷೀಣ ಆಗುದಿಲ್ಲ. ಸುಖ ಹೊಂದ್ಬೇಕು ಅನ್ನುವಂತ ವಿಷಯದ ಮೇಲಿನ ಅಪೇಕ್ಷೆ ಕಡಿಮೆ ಆಗುದಿಲ್ಲ. ಅದಕ್ಕೆ ಬಾಯಾಗ ಹಲ್ಲು ಬಿದ್ರು ಕಡ್ಲಿ ತಿನ್ನು ಚಟ ಹೋಗುದಿಲ್ಲ. ಕುಟ್ಟಿ ಆದ್ರೂ ಕೊಡ್ರಿ ತಿಂತೇನೆ. ಹಂಗ ಆಸೆ ಮಾತ್ರ ಕಡಿಮೆ ಆಗುದಿಲ್ಲ. ಸುಖವನ್ನು ಹೊಂದಬೇಕಂತೇಳಿ ವಿಷಯದ ಮೇಲಿನ ಆಸೆ ಕಡಿಮೆ ಆಗುದಿಲ್ಲ. ಅದನ್ನ ಕಡಿಮೆ ಮಾಡ್ಕೊಳುವಂತ ಪ್ರಯತ್ನದೊಳಗೆ ನಾವು ತೊಡಗಿದಾಗ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದಕ್ಕೂ ಸಾರ್ಥಕತೆ. ಅದಕ್ಕೆ ಹೇಳಿದ್ರು ವಿವೇಕ ಬೇಕು, ವಿವೇಕ ಜಾಗೃತಗೊಳಿಸ್ಕೋಬೇಕು. ವಿವೇಕ ವೈರಾಗ್ಯನ ನಿಗ್ರಹತೆ ಮನ ಅಂತ ಹೇಳಿದ್ರಲ್ಲ, ಆ ಮನಸ್ಸನ್ನ ವಿಷಯದ ಅಪೇಕ್ಷೆ ಉಂಟಾಗಿ ಮನಸ್ಸಿನಲ್ಲಿ ಅದನ್ನ ವಿಷಯದಿಂದ ನಾ ಸುಖಿ ಆಕೇನ ಅನ್ನೋ ಒಂದು ಅಪೇಕ್ಷೆಯನ್ನ ಕಡಿಮೆ ಮಾಡ್ಕೋಬೇಕಂದ್ರ ವಿವೇಕನ ಬೇಕು. ವಿವೇಕದಿಂದ ಮಾತ್ರ ವೈರಾಗ್ಯ ಬರ್ತತಿ. ವಿವೇಕ ಇಲ್ಲ ವೈರಾಗ್ಯ ಬಾ ಅಂದ್ರೆ ಬರುದಿಲ್ಲ. ಗಂಗಯ್ಯಪ್ಪಗಳು ಹೇಳಿದ್ರಲ್ಲ, ಹಂಗೆ ಎಲ್ಲಾ ಬಿಡಾಕ ಆಗುದಿಲ್ಲ. ಮನುಷ್ಯನಿಂದ ದೂರೀಕರಿಸಿ ಇರಾಕ ಆಗುದಿಲ್ಲ. ಶರೀರದಿಂದ ಇರ್ಬೋದು, ದೂರ ಇರ್ಬೋದು, ಆದ್ರೆ ಮನುಷ್ಯನಿಂದ ದೂರ ಇರಾಕ ಆಗುದಿಲ್ಲ. ಅಲ್ಲಿ ಮನುಷ್ಯನಿಂದ ದೂರ ಇರ್ಬೇಕಂದ್ರೆ ವಿವೇಕನ ಬೇಕು. ದೋಷ ದರ್ಶನನ ಆಗ್ಬೇಕು. ದೋಷ ದರ್ಶನ ಆಗದ ಹೊರತು ಆ ವಿಷಯ ವಸ್ತುವಿನಿಂದ ದೂರ ಇರಾಕ ಆಗುದಿಲ್ಲ. ಆ ದೋಷ ದರ್ಶನ ಮಾಡುವಂತ ಒಂದು ಕಾರ್ಯದಲ್ಲಿ ತೊಡಗಿದ ಮಾತ್ರ ದೋಷ ದರ್ಶನ ಆಗ್ತೈತಿ. ಅದಕ್ಕೆ ಅವಿವೇಕ ಅನ್ನೋದು. ಆ ವಿವೇಕದಲ್ಲಿ ತೊಡಗಿದ ವಿವೇಕವನ್ನು ಜಾಗೃತಗೊಳಿಸುವಂತ ಒಂದು ಕಾರ್ಯದವ್ರು ತೊಡಗಿದ ಮಾತ್ರ ಅದ್ರಲ್ಲಿ ಇರುವಂತ ದೋಷಗಳನ್ನು ಕನ್ಕೊಳಕ್ ಸಾಧ್ಯ ಐತಿ. ವಿಷಯ ವಸ್ತುಗಳಲ್ಲಿ ಇರುವಂತಹ ದೋಷಗಳನ್ನು ಕನ್ಕೊಳಕ್ ಸಾಧ್ಯ ಐತಿ. ಆ ವಿವೇಕ ಎಲ್ಲಿ ಉದಯ ಆಕೈತಿ ಅಂದ್ರೆ ಶ್ರವಣದಾಗ. ಮತ್ತೆಲ್ಲೂ ಉದಯ ಆಗುದಿಲ್ಲ. ಅದು ಯಾವುದರಿಂದನೂ ಉದಯ ಆಗುದಿಲ್ಲ. ಶ್ರವಣ ಬಿಟ್ಟು ಮತ್ ಬ್ಯಾರೆ ಯಾವ ಇದರಿಂದ ಉದಯ ಆಗುದಿಲ್ಲ. ಮಂತ್ರದಿಂದ ಆತು, ತಂತ್ರದಿಂದ ಆತು ವಿವೇಕ ಉದಯ ಆಗುದಿಲ್ಲ. ಶ್ರವಣದಿಂದ ಮಾತ್ರ ತಪ್ಪು ತಿಳುವಳಿಕೆ ಏನೈತಲ್ಲ ಅದು ದೂರ ಆಕೈತಿ. ಅದಕ್ಕೆ ಶ್ರವಣಕ್ಕೆ ಒತ್ತು ಕೊಡಬೇಕಾಗೈತಿ. ನಾವು ಹಂಗ ಮಂತ್ರದಿಂದ ಮಾವಿನಕಾಯಿ ಉದುರಿಸ್ತೇವಂದ್ರೆ ಸಾಧ್ಯ ಇಲ್ಲ.
ಯಾವ್ದ್ರಿಂದ ಉಪಯೋಗ ಏನು ಅದಕ್ಕೆ ಉಪಾಯ ಹುಡುಕಿದ ಮಾತ್ರ ಅದು ಸಾಧಿಸ್ತೈತಿ. ಹಂಗೆ ನಮ್ಮಲ್ಲಿರುವಂತ ಜಡ ಬುದ್ಧಿಯನ್ನ ನೀಗಬೇಕಂದ್ರ ಅದಕ್ಕೆ ವಿವೇಕನ ಬೇಕು. ವಿವೇಕ ಇಲ್ಲ ನೀಗ ಆಗುದಿಲ್ಲ. ಅದು ನೀಗ್ಬೇಕಂದ್ರ ಪ್ರಯತ್ನ ತೊಡಗಬೇಕಾಗತ್ತೆ. ಕರ್ಮಾನುಸಾರ ಹೇಳಿದ್ರಲ್ಲ, ಒಂದ್ ದಿನಕ್ಕೆ ಆಗ್ಬೋದು, ಇಲ್ಲ 10 ವರ್ಷ ಕೇಳಿದ್ರು ಆಗ್ಬೋದು, ಆಗ್ಲಿಕ್ಕಿಲ್ಲ. ಅದು ಕರ್ಮಾನುಸಾರ. ಅದರ ಪ್ರಯತ್ನ ಮಾತ್ರ ಬಿಡೋಂಗಿಲ್ಲ. ಇದನ್ನ ಆಗುದಿಲ್ಲ ಅಂತ ಕೈ ಕಟ್ಟಿ ಕುಂದ್ರಂಗಿಲ್ಲ. ಇದಕ್ ಪ್ರಯತ್ನ ಮಾಡೋದ. ವಿಷಯ ವಸ್ತುಗಳು ನನಗೆ ಸಿಗುದಿಲ್ಲ ಅಂತ ಕೈ ಬಿಟ್ಟೇವ ನಾವು. ಅವಕ್ಕಾಗಿ ಹಂಗೆ ಹಗಲಿ ರಾತ್ರಿ ಚಿಂತನೆ ಮಾಡ್ತೇವ. ನಾನು ಬಾಳೆ ಮುರಾವಟ್ಟಕ್ಕೆ ಅನ್ನೋದು ಗೊತ್ತಾಗಿ ಅದಕ್ಕೆ ಹಗಲಿ ರಾತ್ರಿ ಚಿಂತೆ ಮಾಡ್ತೇವ ಅದನ್ನ ಸುದ್ದ ಮಾಡಕ್ಕೆ. ನಾನ್ ಸುಖದಿಂದ ಇರಬೇಕು ಅಂತ ನಮಗ ಅದು ಸುಖ ಹೆಂಗಾದ್ರೂ ಸಿಗ್ತೈತಿ, ನನಗ ನಿತ್ಯ ಸುಖ ಹೆಂಗಾದ್ರೂ ಸಿಗ್ತೈತಿ ಅಂತ ಅದಕ್ಕೆ ಹೊಟ್ಟೆಬ್ಯಾನ್ ಐತಿ. ಅದಕ್ಕೆ ಅದನ್ನ ಪಡೆಯುವಂತ ಪ್ರಯತ್ನದಲ್ಲಿ ತೊಡಗಬೇಕು. ಅಂದಾಗ ಅದು ಸಿಗ್ತೈತಿ. ಆವಾಗ ಅಜ್ಞಾನದ ಕಾರ್ಯಗಳೆಲ್ಲ ದೂರ ಆಕ್ಕವ. ಅವಾಗ ವಿವೇಕ ಉದಯ ಆತಂದ್ರ ಅದು ಐತೆ. ನಾವು ಅದಕ್ಕೆ ಪ್ರಯತ್ನ ಇಲ್ಲ. ಅದು ಏನೋ ಹಂಗೆ ಟೈಮ್ ಪಾಸಿಗಾಗಿ ಹೊತ್ತು ಗಳಾಕ ಈ ಶ್ರವಣ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಹೊತ್ತು ಗಳಕ್ಕೆ ಶ್ರವಣ ಅಲ್ಲದು. ಇದು ನನ್ನನ್ನ ತಿಳ್ಕೊಳೋ ಅಂತ ಕಾರ್ಯದಲ್ಲಿ ತೊಡಗುದು ಇದು. ಅದೆಲ್ಲ ಉಳ್ಕಿದ್ ನಾವೆಲ್ಲ ಮಾಡ್ತೇವಲ್ಲ, ಅದು ಹೊತ್ತುಗಳಿರು. ಇದು ಒಂದ ಸ್ವಾರ್ಥಕ ವೇಳೆ. ಶ್ರವಣ ಒಂದ ಸ್ವಾರ್ಥಕತೆ ವೇಳೆ. ಉಳ್ಕಿದ್ದೆಲ್ಲ ಖಾಲಿ ಕಟ್ಬಿಟ್ಟಿ ವೇಳೆ ನಾವು. ಅದಕ್ಕೆ ಶ್ರವಣಕ್ಕೆ ಒತ್ತು ಕೊಡ್ರಿ ಅಂತ. ಹೆಣ ಮನ್ಯಾಗಿದ್ರು ಕೂಡ ಶ್ರವಣ ತಪ್ಪಿಸ್ಬಾರ್ದು ಅಂತ ಅಜ್ಜಾರ್ ಒತ್ತು ಕೊಟ್ಟು ಹೇಳ್ತಿದ್ರು. ಅದು ಹಿಂದೆಡೆ ಮಾಡಿದ್ರೆ ನಡೀತೈತಿ ಅದನ್ನ. ಆದ್ರೆ ಇದು ಮತ್ತೆ ಸಿಗುದಿಲ್ಲಲ್ಲ. ಇದ್ ನಾಳೆ ಮಾಡ್ಕೊಂತೇನೆ ಅಂದ್ರಲ್ಲ, ಇದು ಇವತ್ತಿನ ವಿಚಾರ ನಾಳೆ ಇರೋತಾವು ಇರ್ಲಿಕ್ಕಿಲ್ಲ. ಅದಕ್ಕೆ ಶ್ರವಣಕ್ಕೆ ಒತ್ತು ಕೊಡಬೇಕು. ನನ್ನನ್ನು ನಾ ತಿಳ್ಕೊಳಕ್ ಪ್ರಯತ್ನದಲ್ಲಿ ತೊಡಗಬೇಕಲ್ಲ. ಅನಾತ್ಮ ವಿಚಾರ ಕೂಡ ಅನೇಕ ಜನ್ಮದಲ್ಲಿ ಸಂಘ ಮಾಡ್ಕೊಂಡ್ ಬಂದೇವ. ಅದ್ರ ಕೂಡ ಈಗೂ ಕೂಡ ಅದ ವಿಚಾರನ ಅದರೊಳಗೆ ಕುಂತೀವಂದ್ರೆ ನಮ್ಮನ್ನ ನಾವು ತಿಳ್ಕೊಳೋದು ಯಾವಾಗ? ಮತ್ತ ಅಪೇಕ್ಷೆ ಏನೈತಿ? ಸುಖ ಹೊಂದ್ಬೇಕನ್ನೋ ಅಪೇಕ್ಷೆನ ಐತಿ. ಅದಕ್ಕೆ ಇದನ್ನ ಹೊಂದ್ಬೇಕಂದ್ರೆ ನಮ್ಮ ಮರಿವು ಏನಾಗೈತಲ್ಲ ಅದು ದೂರ ಆಗ್ಬೇಕಂದ್ರೆ ನಮ್ಮ ಕುರಿತಾದ ಚಿಂತನೆಯಲ್ಲಿ ತೊಡಗಬೇಕು. ಅಂದ ಮಾತ್ರ ಆ ವಿವೇಕ ಜಾಗೃತ ಆದಾಗ ಮಾತ್ರ ನಮ್ಮನ್ನ ನಾವು ತಿಳ್ಕೊಳಕ್ ಸಾಧ್ಯ. ಈಗ ವಿವೇಕ ಇಲ್ಲ ನಾನು ಆ ಸ್ಥಿತಿಯನ್ನ ಮುಟ್ತೇನೆ, ವೈರಾಗ್ಯವನ್ನು ಪಡಿತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ವಿವೇಕವನ್ನು ಜಾಗೃತಗೊಳಿಸುವಂತ ಒಂದು ಕಾರ್ಯದಲ್ಲಿ ತೊಡಗಬೇಕಾಯ್ತು. ಸತತ ಇದು ನಡಿಬೇಕಾಯ್ತಿ. ನನಗ ಆಗುದಿಲ್ಲ ಅಂತ ಬಿಡುದಲ್ಲ. ಸತತ ಪ್ರಯತ್ನ ನಡಿಬೇಕು. ಹಂಗ ವಜ್ರದುಂಡಿ ಕಲ್ಲು ಬಾಳ ಗಟ್ಟಿದ್ರು ಕೂಡ ಹಗ್ಗ ಅದನ್ನ ಬಾವಿ ಹಗ್ಗ ಸವಸ್ತೈತಲ್ಲ, ದಿನಾಂ ಪ್ರತಿ ಜಗ್ಗೋದ್ರಿಂದ ಅದು ಕಲ್ಲ ಸವಿತೈತಿ. ಹಂಗೆ ನಮ್ಮಲ್ಲಿರುವಂತ ದೋಷಗಳು ದಿನಂಪ್ರತಿ ಈ ವಿಚಾರವನ್ನು ಕೇಳೋದ್ರಿಂದ ಮನ ಬುದ್ಧಾದಿಗಳಲ್ಲಿ ತುಂಬಿಕೊಂಡಂತ ದೋಷಗಳ ಕಡಿಮೆ ಹಾಕುವಂತ ಬರ್ತಾವ. ಬರ್ಲಿ, ಅದ್ ನಿದ್ದೆ ಬರ್ಲಿ, ಆದ್ರ ಕೇಳೋದ್ ಬಿಡಂಗಿಲ್ಲ. ನಿದ್ರೆಯಿಂದ ಎಚ್ಚದ ಕೂಡಲೇ ಈ ಮಾತು ಒಂದರ ಮಾತು ಕೇಳ್ತಾವಲ್ಲ, ನಾನ್ ನಿದ್ದೆ ಬರ್ತೈತ್ರಿ ಅಲ್ಲಿ ಬಂದ ಕೂಡಲೇ ಅದಕ್ಕೆ ನಾ ಬರೋದಿಲ್ಲ ಅಂತ ಬಿಡಂಗಿಲ್ಲ. ಶ್ರವಣಕ್ಕೆ ಹೋಗುದಿಲ್ಲ ಅಂತ ಬಿಡಬಾರ್ದು. ಬರ್ಲಿ, ಅಷ್ಟು ವೇಳೆನಾರ ನೀ ಅನ್ಯ ಚಿಂತನೆಯಿಂದ ದೂರ ಅಕ್ಕಿಯಲ್ಲ, ವಿಷಾದಿಗಳ ಚಿಂತೆಯಿಂದ ದೂರ ಅಕ್ಕಿಯಲ್ಲ ಇಲ್ಲಿ ಬಂದಾಗರ. ಅದಕ್ಕೆ ಬಂದ್ ಕುಂದ್ರಾಕರೆ ಕಲಿಬೇಕು. ಆ ವಿಷಯದ ಚಿಂತೆ ಅಷ್ಟು ಮಟ್ಟಿಗೆ ಕಡಿಮೆ ಆಕೈತಲ್ಲ. ಯಾಕಂದ್ರ ಮುಂಜಾಲಿದ್ದ ಸಾಯಂಕಾಲ ತನನು ಅದ ಚಿಂತೆ ಒಳಗೆ ಇದ್ದು ಮತ್ತ ಅದ್ರಾಗೆ ಇರ್ತೇನೆ ಅಂದ್ರೆ ವ್ಯರ್ಥ ಸಮಯ ಹೋಗೈತಿ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ? ಸುಮ್ಮನೆ ಯಾಕೆ ವ್ಯರ್ಥ ಕಾಲ ಕಳಿಬೇಕು? ಆ ಸ್ವಾರ್ಥಕ ವೇಳೆಯನ್ನ ನಾವು ಸಾಧಿಸ್ಬೇಕಾಗೈತಿ. ಶ್ರವಣದಲ್ಲಿ ಬಂದು ನಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕತೆ ಪಡಿಸ್ಕೋಬೇಕಾಯ್ತು.
ಸುಮ್ನೆ ಹಂಗ ಎಲ್ಲಾರು ಮಾಡ್ತಾರಂತೇಳಿ ನಾವು ಮಾಡ್ಕೊಂತ ಹೋದ್ರ ಉಪಯೋಗ ಆಗೋದಿಲ್ಲ. ಏನ್ ಮಾಡತ್ತೇವ್ ನಾವು? ನಮ್ಮ ಜೀವನ ಕ್ರಮ ಹೆಂಗೈತಿ ಈಗ ನಾವು ವಿಚಾರ ಮಾಡುದಿಲ್ಲ. ಇನ್ನೊಬ್ಬರನ್ನ ನೋಡಿ ನಾವು ಜೀವನ ಕ್ರಮವನ್ನ ಅಳವಡಿಸೋಣತ್ತೇವು. ಅದನ್ನ ನಮಗ ಕೇಡನ್ನು ಉಂಟು ಮಾಡಾಕತ್ತೈತಿ, ದುಃಖವನ್ನ ಉಂಟು ಮಾಡಾಕತ್ತೈತಿ. ಅದಕ್ಕೆ ನಮ್ ಕಡೆ ನಮಗ್ ಲಕ್ಷ್ಯ ಆಗ್ಬೇಕಾಗೈತಿ. ನಮ್ ಕಡೆ ಲಕ್ಷ್ಯ ಆದಾಗ ಅನ್ಯದ ವಿಚಾರಗಳ ದೂರ ಆಕ್ಕವು. ನಮ್ ಕಡೆ ಲಕ್ಷ್ಯ ಮಾಡುವಂತ ಒಂದು ಕಾರ್ಯದಲ್ಲಿ ನಾವು ತೊಡಗಬೇಕು. ಅದ ಶ್ರವಣ ಒಂದ ನಮ್ ಕಡೆ ಕರ್ಕೊಂಡು ಹೋಗುದು. ಉಳ್ಕಿದ್ದೆಲ್ಲ ಅನ್ಯ ವಿಷಯಗಳ ಚಿಂತನೆ ಒಳಗೆ ಸಾಕಷ್ಟು ಜನ್ಮದೊಳಗೆ ತೊಡಗಿ ಬಂದೇವು. ಅದ್ರಾಗ ಇದ್ದು ಬಂದೆವು. ಮತ್ತು ಈಗ ಅವನ್ನ ಮಾಡ್ತೇನೆ ಅಂದ್ರೆ ವ್ಯರ್ಥ. ನೋಡ್ಬಾರ್ದು ನೋಡುದು, ನೋಡ್ಬಾರ್ದು ನೋಡುದು, ತಿನ್ಬಾರ್ದು ತಿನ್ನುದು, ಕುಡಿಬಾರ್ದು ಕುಡಿದು, ಇದ್ರಾಗ ಕಾಲಹರಣ ಮಾಡತ್ತೇವೆ. ಅದು ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಅದೆಲ್ಲ ಮಾಡೋದೆಲ್ಲ ಶ್ರೇಷ್ಠ ಅಂತ. ಅದು ಏನು ಈ ಶರೀರಕ್ಕೆ ಏನ್ ಬೇಕಾಗೈತಿ ಅದನ್ನ ಪೂರೈಸ. ಬ್ಯಾಡಾಗಿದ್ದನ್ನೆಲ್ಲ ಪೂರೈಸ್ಬೇಡ. ಈ ಶರೀರ ಬದುಕಾಕ ಎಷ್ಟು ಬೇಕ ಅಷ್ಟನ್ನ ಪೂರೈಸು. ವಿಪರೀತ ಅದಕ್ಕೆ ಹೆಚ್ಚಿಗೆ ಹಾಕಿ ಮತ್ತ ಅದನ್ನ ಯಾಕೆ ಮತ್ತಷ್ಟು ರೋಗ ರುಜಿನಗಳನ್ನ ಯಾಕೆ ತುಂಬ್ಕೋಬೇಕು? ಮೊದ್ಲ ಬ್ಯಾನಿ ತೋಟ, ಬ್ಯಾನಿ ತೋಟದಾಗ ಮತ್ತಷ್ಟು ಬ್ಯಾನಿ ಬರುವಂತ ವಿಷಯ ವಸ್ತುಗಳನ್ನ ತುಂಬಿದ್ರೆ ಎದಕ್ ಬರ್ತದೆ? ಅದು 100 ವರ್ಷ ಬರುದು 70 ವರ್ಷ ಬರ್ತೈತಿ. 70 ವರ್ಷ ಬರುದು ಈಗ 50-60 ವರ್ಷಕ್ಕೆ ಬರ್ತೈತಿ. ಏನ್ ಮಾಡಬಾರ್ದು ಮಾಡಾಕತ್ತೇವ. ಅದಕ್ಕೆ ವಯಸ್ಸು ಕಡಿಮೆ ಆಕೊಂತ ಹೊಂಟೈತಿ. ಅದಕ್ಕೆ ನಮ್ಮ ಜೀವನ ಕ್ರಮ ಸರಿಯಾಗಿ ಅಳವಡಿಸಿ ಹೋಗ್ಬೇಕಾಯ್ತು. ಸಾತ್ವಿಕ ಆಹಾರವನ್ನ ಸಾಧಕ ಅವಸ್ಥೆ ಒಳಗೆ ಸೇವನೆ ಮಾಡೋದು. ಅಂದಾಗ ಸಿದ್ಧನಾಗಕ್ ಸಾಧ್ಯ ಐತಿ. ಸಾಧಕ ಅವಸ್ಥೆ ಒಳಗ ಏನಾರ ಭೋಗ ಮಾಡ್ಕೊಂತ ಹೋದಿವಿ ಅಂದ್ರೆ ಯಾವಾಗ ಸಿದ್ಧನಾಗುದು ಯಾವಾಗ? ಅದಕ್ಕೆ ನಮ್ಮಲ್ಲಿ ಇರುವಂತ ದೋಷಗಳನ್ನ ನಾವು ಕಳ್ಕೋಬೇಕಂದ್ರ ಶ್ರವಣಕ್ಕೆ ಒತ್ತು ಕೊಡ್ಬೇಕಾಯ್ತು. ಆ ದೋಷಗಳನ್ನ ನಿವಾರಣೆ ಮಾಡ್ತದೆ ಶ್ರವಣ. ಆ ದೋಷಗಳನ್ನ ನಿವಾರಣೆ ಆದಾಗ ಮಾತ್ರ ನಮ್ಮಲ್ಲಿರುವಂತ ಅರುಮಯವಂತ ಇರುವ ನಾನು ಅಂತ ತಿಳ್ಕೊಳಕ್ ಸಾಧ್ಯ ಐತಿ. ಅದ ನಾನು, ಅದ್ರ ಹೊರತಾಗಿ ಇನ್ನೊಂದು ಏನಿಲ್ಲ. ಅದು ಎಲ್ಲದಕ್ಕೂ ಸಾಕ್ಷಿ ಆಗೈತಿ. ಎಲ್ಲವೂ ಅದರಿಂದ ತಿಳಿಯಲ್ಪಡ್ತಾವು. ಆ ವಿಷಯ ವಸ್ತುಗಳು ಯಾವುವು ಅದನ್ನ ತಿಳಿಯುದಿಲ್ಲ, ಅರಿವನ್ನ ತಿಳಿಯುದಿಲ್ಲ. ಅರಿವ ಎಲ್ಲ ವಿಷಯ ವಸ್ತುಗಳನ್ನ, ಈ ತೋರಿಕ ಅವಸ್ಥೆಯನ್ನ, 3 ಅವಸ್ಥೆಯನ್ನ ಅರಿತೈತಿ. ಆ ಅರಿವ ನಾನು ಅಂತ ತಿಳ್ಕೊಳಕ್ ಸಾಧ್ಯ ಐತಿ. ಮಲಿನತ್ವ ದೂರ ಆತಂದ್ರ, ಅಂತಃಕರಣದಲ್ಲಿರುವಂತ ಮಲಿನತ್ವ ದೂರ ಆಯ್ತಂದ್ರ ಅರಿವ ನಾನು ಅಂತ ತಿಳ್ಕೊಳಕ್ ಸಾಧ್ಯ ಐತಿ. ಆ ಮಲಿನತ್ವವನ್ನು ಕಳ್ಕೊಳಕ್ ಪ್ರಯತ್ನ ಪಡೋದು ಮನುಷ್ಯನ ಕರ್ತವ್ಯ. ಇದ್ರ ಹೊರತಾಗಿ ಇನ್ನೊಂದು ಕರ್ತವ್ಯ ಅನ್ನೋದ ಇಲ್ಲ. ಸುಮ್ನ ನಾವು ಮಾಡ್ಕೊಂಡಂತ ಕರ್ತವ್ಯ ಅಂತ ನಾವು ಮಾಡ್ಕೊಂಡೇವ. ಅದ್ರ ನೀ ಎಷ್ಟು ಜನ್ಮ ಆ ಕರ್ತವ್ಯವನ್ನು ಮಾಡ್ಕೊಂತ ಬಂದಿ, ಮಾಡತಕ್ಕಂತ ಕರ್ತವ್ಯ ಅಂತ ಹೇಳಿ ಅವನು ಜನ್ಮಾಂತರ ಅದನ್ನ ಮಾಡ್ಕೊಂತ ಬಂದಿ. ಅದು ಎಂದೂ ನೀಟ್ ಆಗುದಿಲ್ಲ. ಅದ ಸಂಸಾರ ಶುದ್ಧ ಮಾಡೇ ನಾ ಬರ್ತೇನೆ ಅಂದ್ರೆ ಇದಕ್ ಪಾರಮಾರ್ಥಕ್ಕೆ ಬರ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಅದು ವಿಕಾರ ಆಗುದ. ಹಿಂಗ್ ಶುದ್ಧ ಮಾಡಿದ್ ಹಿಂಗ್ ಇರೋದಿಲ್ಲ. ಅದು ಬದಲಾವಣೆ ಹೊಂದುದ ಅದ್ರ ಗುಣಧರ್ಮ. ಅದನ್ನ ಬದಲಾವಣೆ ಆಗಿಲ್ಲಂಗ್ ಮಾಡ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದ್ರ ಪೂರ್ತಕ್ಕೆ ಅದನ್ನ ಬಿಟ್ಟು ನಮ್ ಪೂರ್ತಕ್ಕೆ ನಾವು ಈ ವಿಚಾರಕ್ಕೆ ಒತ್ತು ಕೊಟ್ಟಿವಂದ್ರೆ ನಾವು ಸಿದ್ಧರಾಗಕ್ ಸಾಧ್ಯ ಐತಿ. ನಾವು ಅದನ್ನ ಶುದ್ಧ ಮಾಡೇ ಬರ್ಬೇಕು ಅಂತ ನಾವು ಕುಂತು ಬಿಟ್ಟೇವ. ಅದು ಶುದ್ಧ ಆಗುದಿಲ್ಲ, ನಾವು ಈ ಕಡೆ ಬರುವುದಿಲ್ಲ. ಇದನ್ನ ತಿಳ್ಕೊಳಕ್ ಆಗುದಿಲ್ಲ. ಅದಕ್ಕೆ ವ್ಯರ್ಥ ಸಮಯವನ್ನು ಹಾಳು ಮಾಡದೆ ಆದಷ್ಟು ಅನ್ಯ ವಿಚಾರಗಳನ್ನ ಅಲ್ಲೇ ಕೈ ಬಿಟ್ಟು ನಮ್ಮ ವಿಚಾರದ ಕಡೆ ನಾನು ಯಾರಿದ್ದೀನಿ, ನನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳುವಳಿಕೆಯನ್ನ ಮಾಡ್ಕೊಳಕ್ ಪ್ರಯತ್ನ ಪಡೋದು ಮನುಷ್ಯನ ಕರ್ತವ್ಯ. ಇದು ನಿಜವಾದ ಕರ್ತವ್ಯ. ಅದಕ್ಕೆ ಶ್ರವಣಕ್ಕೆ ಒತ್ತು ಕೊಡ್ಬೇಕಾಯ್ತು. ಸತ್ ಶ್ರವಣ
ಅದು ಸತ್ಯ ವಸ್ತುವಿನ ಕುರಿತಾದ ಅಧ್ಯಯನ, ತನ್ನ ಕುರಿತಾದ ಅಧ್ಯಯನ ಮಾಡಬೇಕಾಗೈತಿ. ಅವಾಗ ಮಾತ್ರ ಈ ಭವಬಂಧನದಿಂದ ದೂರ ಆಗಕ್ ಸಾಧ್ಯ ಐತಿ. ಇಲ್ಲಾಂದ್ರ ಸಾಧ್ಯ ಇಲ್ಲ. ನಾವು ಸತತ ಈ ವಿಚಾರವನ್ನ ಪುನಃ ಆದಷ್ಟು ದಿನ 1 ವೇಳೆ 2 ವೇಳೆ ಯಾವಾಗ ಅನುಕೂಲ ಆಕೈತಿ ಅವಾಗ ಈ ವಿಚಾರವನ್ನ ಪುನಃ ಮೆಲಕ್ ಹಾಕೋದ್ರಿಂದ ನಾವು ಆ ಸ್ಥಿತಿಯನ್ನು ಮುಟ್ಟಾಕ ಸಾಧ್ಯ ಐತಿ. ಇಲ್ಲ ಅಂದ್ರ ಆಗುದಿಲ್ಲ. ಈ ಬಹುಮಾಲೆಯಿಂದ ದೂರ ಆಗಕ್ ಆಗುದಿಲ್ಲ. ಅದಕ್ಕೆ ನಾವು ಸತತ ಈ ವಿಚಾರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಾವು ಮುಕ್ತರಾಗೋಣ ಅಂತೇಳಿ ನನ್ನ